ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಶ್ರೀರಾಮನನ್ನು ಕಳುಹಿಸಲು ಒಪ್ಪದಿರುವುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ದಶರಥನ ಮನೆಯಲ್ಲಿ ಪ್ರೌಢ ವಯಸ್ಸಿಗೆ ಬರುತ್ತಿರುವಾಗ ದಶರಥ ಮಹಾರಾಜನು ಅವರ ವಿವಾಹವನ್ನು ಮಾಡಬೇಕೆಂದು ಸಂಕಲ್ಪಿಸುತ್ತಿರುವ ಸಮಯದಲ್ಲಿಯೇ ವಿಶ್ವಾಮಿತ್ರ ಮುನಿಗಳ ಆಗಮನವಾಗುತ್ತದೆ. ಅವರು ಮಾಡುತ್ತಿದ್ದ ಪರಮೇಶ್ವರ ಪ್ರೀತ್ಯರ್ಥವಾದ ಯಾಗವೊಂದಕ್ಕೆ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಪ್ರತಿನಿತ್ಯವೂ ವಿಘ್ನವನ್ನು ಉಂಟು ಮಾಡುತ್ತಿದ್ದು ಆ ಯಾಗವು ಯೋಗ್ಯವಾಗಿ ಸಮಾಪ್ತಿಯಾಗಲು ಬಿಡದಿರುವುದನ್ನು ಕಂಡು ಆ ವಿಶ್ವಾಮಿತ್ರರು ದಶರಥ ಮಹಾರಾಜನ ಬಳಿಗೆ ಬಂದು ಮಾರೀಚ ಸುಬಾಹುಗಳನ್ನು ಕೊಲ್ಲುವ ಸಲುವಾಗಿ ಶ್ರೀರಾಮಚಂದ್ರನನ್ನು ಕಳುಹಿಸುವಂತೆಯೂ ಆತನನ್ನು ರಕ್ಷಣೆ ಮಾಡಿ ಆತನಿಗೆ ಲೋಕವಿಖ್ಯಾತಿಯನ್ನು ಗಳಿಸಿಕೊಡುವುದಾಗಿಯೂ ಆತನ ರಕ್ಷಣೆಯ ಕಾರ್ಯಭಾರವು ತಮ್ಮದೆಂದು ದಶರಥನಿಗೆ ಸಮಾಧಾನವನ್ನು ಕೊಡುವ ಸಲುವಾಗಿ ಹೇಳುತ್ತಾರೆ. ವಾಸ್ತವದಲ್ಲಿ ಭಗವಂತನ ರಾಕ್ಷಸ ಸಂಹಾರದ ಕಾರ್ಯಕ್ಕೆ ಆರಂಭವನ್ನು ನೀಡುವುದು ವಿಶ್ವಾಮಿತ್ರರ ಉದ್ದೇಶವಾಗಿರಬೇಕು. ಈ ಪ್ರಕಾರದಲ್ಲಿ ರಾಜಶಿರೋಮಣಿಯಾದ ದಶರಥ ಮಹಾರಾಯನು ವಿಶ್ವಾಮಿತ್ರ ಮುನಿಯ ವಾಕ್ಯವನ್ನು ಕೇಳಿ ಮೂರ್ಛಿತನಾದನು. ಮರಳಿ ಎಚ್ಚೆತ್ತು ಆ ಮುನೀಶ್ವರನನ್ನು ಕುರಿತು, ವಿಶ್ವಾಮಿತ್ರ ಮುನೀಶ್ವರರೇ, ಕಮಲಗಳನ್ನು ಹೋಲುವ ಕಣ್ಣುಗಳುಳ್ಳ 15 ವರುಷ ವಯಸ್ಸುಳ್ಳ ರಾಮನು ಅತ್ಯಂತ ಭಯಂಕರಾಕಾರದ ರಾಕ್ಷಸರೊಡನೆ ಯುದ್ಧ ಮಾಡುವುದಕ್ಕೆ ಸಮರ್ಥನಲ್ಲ. ನನ್ನ ಸಮೀಪದಲ್ಲಿರುವ ಅಕ್ಷೌಹಿಣಿ ಸೇನೆಗಳ ಸಹಿತವಾಗಿ ನಾನೇ ಬಂದು ಆ ರಾಕ್ಷಸರ ಕೂಡ ಯುದ್ಧ ಮಾಡುವೆನು. ನನ್ನ ಸಮೀಪದಲ್ಲಿರುವ ಭಟರು ಮಹಾಪರಾಕ್ರಮಿಗಳು, ಲೋಕವೆಲ್ಲವನ್ನು ಅತಿಕ್ರಮಿಸುವಂಥವರು, ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿ ಕುಶಲರು, ರಾಕ್ಷಸರ ಕೂಡ ಯುದ್ಧ ಮಾಡುವುದಕ್ಕೆ ಸಮರ್ಥರು. ಆದ್ದರಿಂದ ರಘುನಾಥನನ್ನು ಕರೆಯಬೇಡಿರಿ. ನಾನೇ ಧನುಷ್ಯರಗಳನ್ನು ಹಿಡಿದುಕೊಂಡು ನಿಮ್ಮ ಯಾಗವನ್ನು ಕಾಯುತ್ತೇನೆ. ರಾಕ್ಷಸರು ಕಾಣಿಸಿಕೊಂಡರೆ ಪ್ರಾಣ ಹೋಗುವವರೆಗೂ ಯುದ್ಧ ಮಾಡುವೆನು. ನಿಮ್ಮ ವ್ರತ ನಿಯಮವು ಸುರಕ್ಷಿತವಾಗಿ ನೆರವೇರುವುದು. ರಾಮನು ಧನುರ್ವಿದ್ಯಾಭ್ಯಾಸವನ್ನು ಮಾಡಿದವನಲ್ಲ, ಪರರ ಬಲಾಬಲಗಳನ್ನು ಅರಿತವನಲ್ಲ, ಇನ್ನು ಮಂತ್ರಾಸ್ತ್ರಾಭ್ಯಾಸವಿಲ್ಲದವನಾದ್ದರಿಂದ ಯುದ್ಧದಲ್ಲಿ ಅವನು ಪ್ರೌಢನಲ್ಲ. ರಾಕ್ಷಸರು ಕಪಟ ಯುದ್ಧವನ್ನು ಮಾಡುವಂತಹವರು. ಅದಲ್ಲದೆ ನಾನು ಒಂದು ಕ್ಷಣ ಮಾತ್ರವಾದರೂ ರಘುನಾಥನನ್ನು ಬಿಟ್ಟಿರಲಾರನು. ಆದ್ದರಿಂದ ಮುನೀಶ್ವರರೇ, ನನ್ನ ಪ್ರಾಣಕ್ಕೆ ಸಮಾನನಾದ ರಘುನಾಥನನ್ನು ಕರೆಯಬೇಡಿರಿ. ಹಾಗೆಯೇ ರಘುನಾಥನನ್ನು ಕರೆದುಕೊಂಡು ಹೋಗಬೇಕಾದ ಪಕ್ಷದಲ್ಲಿ ಚತುರಂಗ ಬಲ ಸಮೇತನಾಗಿ ನಾನೂ ಬರುತ್ತೇನೆ. ರಾಮನ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿರಿ. ನನಗೆ 60,000 ವರುಷಗಳಾದ ಮೇಲೆ ರಾಮಚಂದ್ರನು ಅವತರಿಸಿದನು. 4 ಮಕ್ಕಳಲ್ಲಿ ಧರ್ಮಬುದ್ಧಿಯುಳ್ಳ ರಾಮಚಂದ್ರನಲ್ಲಿ ನನಗೆ ಅತ್ಯಂತ ಪ್ರೀತಿಯುಂಟಾಗಿದೆ. ಆದ್ದರಿಂದ ಆತನನ್ನು ಕರೆಯಬೇಡಿರಿ. ಆ ರಾಕ್ಷಸರು ಯಾರು? ಎಂತಹ ಪರಾಕ್ರಮವುಳ್ಳವರು? ಅವರನ್ನು ವಹಿಸಿ ರಕ್ಷಣೆ ಮಾಡಿಕೊಂಡಿರುವವರು ಯಾರು? ಆ ರಾಕ್ಷಸರ ಯುದ್ಧದಲ್ಲಿ ಈ ಬಾಲಕನಿಂದಲೂ ನನ್ನಿಂದಲೂ ಆಗುವ ಕಾರ್ಯವೇನು? ರಾಕ್ಷಸರು ಮಹಾಪರಾಕ್ರಮದಿಂದ ಕೊಬ್ಬಿದವರು. ಅವರ ಮುಂದೆ ನಿಲ್ಲುವ ಬಗೆ ಯಾವುದು? ಈ ವೃತ್ತಾಂತಗಳನ್ನು ನನಗೆ ತಿಳಿಸಬೇಕು ಎಂದು ನುಡಿದನು. ವಿಶ್ವಾಮಿತ್ರನು ಆತನನ್ನು ನೋಡಿ, ದಶರಥ ರಾಜನೇ, ರಾಕ್ಷಸರ ಸ್ವರೂಪವನ್ನು ಅವರ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳು. ಪುಲಸ್ತ್ಯ ಬ್ರಹ್ಮನೆಂಬ ಒಬ್ಬ ಮುನೀಶ್ವರನುಂಟು. ಆತನ ವಂಶದಲ್ಲಿ ರಾವಣನು ಜನಿಸಿದನು. ಆತನು ಪೂರ್ವದಲ್ಲಿ ಬ್ರಹ್ಮದೇವನು ಕೊಟ್ಟ ವರಬಲದಿಂದ 3 ಲೋಕಗಳನ್ನು ಬಾಧಿಸುತ್ತಿದ್ದಾನೆ. ಮಹಾಬಲ ಪರಾಕ್ರಮವುಳ್ಳವನು. ಅನೇಕ ಮಂದಿ ಬಲವಂತರಾದ ರಾಕ್ಷಸರೊಡನೆ ಕೂಡಿಕೊಂಡಿದ್ದಾನೆ. ಕುಬೇರನಿಗೆ ಒಡಹುಟ್ಟಿದವನು. ವಿಶ್ರವಸ್ಸು ಎಂಬ ಮುನೀಶ್ವರನ ಮಗನು. ಸಮಸ್ತ ಯಜ್ಞ ಕರ್ಮಗಳಿಗೂ ತಾನೇ ಪ್ರಧಾನನಾಗಿ ವಿಘ್ನವನ್ನು ಮಾಡುವನು. ಅಂತಹ ರಾವಣನಿಂದ ನೇಮಿಸಲ್ಪಟ್ಟ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಮಹಾಬಲವಂತರು, ಘೋರವಾದ ಆಕಾರವುಳ್ಳವರು.
ಅವರು ನನ್ನ ಯಜ್ಞಕ್ಕೆ ವಿಘ್ನವನ್ನು ಮಾಡುತ್ತಾರೆ ಎಂದು ನುಡಿದನು. ಆಗ ದಶರಥನು ಆ ಮುನೀಶ್ವರನನ್ನು ನೋಡಿ, ಮಹರ್ಷಿಗಳೇ, ಅಂತಹ ದುರಾತ್ಮನಾದ ರಾಕ್ಷಸರೊಡನೆ ಯುದ್ಧದಲ್ಲಿ ನಿಲ್ಲುವುದಕ್ಕೆ ಬಾಲನಾದ ನನ್ನ ಕುಮಾರನು ಶಕ್ತನಲ್ಲ. ಆದ ಕಾರಣ ನನ್ನಲ್ಲಿ ಕೃಪೆ ಮಾಡಿ ಮಗನನ್ನು ರಕ್ಷಿಸಬೇಕು. ಅಲ್ಪ ಭಾಗ್ಯನಾದವನಿಗೆ ಭಾಗ್ಯವು ಬಂದ ರೀತಿಯಲ್ಲಿ ನೀವು ಗುರುವಾಗಿ ಇಷ್ಟ ದೇವತಾ ಸ್ವರೂಪವಾಗಿ ಬಂದಿರುವಿರಿ. ಯಕ್ಷ ರಾಕ್ಷಸ ಗಂಧರ್ವರು ಇಂದ್ರಾದಿ ದೇವತೆಗಳು ರಾವಣನ ಕೂಡ ಯುದ್ಧವನ್ನು ಮಾಡುವುದಕ್ಕೆ ಸಮರ್ಥರಲ್ಲ. ಸಾಕ್ಷಾತ್ ಸೂರ್ಯನ ಕುಮಾರನಾಗಿ ದಕ್ಷಿಣ ದಿಕ್ಕಿಗೆ ಒಡೆಯನಾದ ಯಮನನ್ನೂ ಗೆದ್ದ ರಾವಣನ ಭಟರ ಮುಂದೆ ಬಾಲಕನಾದ ರಾಮನನ್ನು ಹೇಗೆ ಕರೆಯುತ್ತೀರಿ? ಯುದ್ಧದಲ್ಲಿ ಅತಿ ಪರಾಕ್ರಮಿಗಳಾದ ರಾಕ್ಷಸ ಬಲಗಳೊಡನೆ ನಾನು ನನ್ನ ಮಕ್ಕಳನ್ನು ಕೂಡಿಕೊಂಡಾದರೂ ಯುದ್ಧ ಮಾಡುವುದಕ್ಕೆ ಶಕ್ತನಲ್ಲ. ಹೀಗಿರುವಲ್ಲಿ ಯುದ್ಧ ಕ್ರಮವನ್ನರಿಯದ ಬಾಲಕನಾದ ರಘುನಾಥನನ್ನು ಹೇಗೆ ಕರೆಯುತ್ತಿದ್ದೀರಿ? ಮಾರೀಚ, ಸುಬಾಹು ಎಂಬ ರಾಕ್ಷಸರು ಸುಂದೋಪ ಸುಂದರೆಂಬ ರಾಕ್ಷಸರ ಮಕ್ಕಳು. ಸಾಕ್ಷಾತ್ ಕಾಲ ಯಮನಿಗೆ ಸಮಾನರಾದವರು. ಯಜ್ಞ ವಿಘ್ನವನ್ನು ಮಾಡುವಂತಹವರು. ಆ ರಾಕ್ಷಸರ ಕೂಡ ಯುದ್ಧಕ್ಕೆ ನನ್ನ ಮಗನಾದ ರಘುನಾಥನನ್ನು ಕಳುಹಿಸಲಾರನು. ಸುಹೃದ್ಬಲ ಸಹಿತನಾಗಿಯೂ ನಾನು ಅವರಿಬ್ಬರೊಳಗೆ ಒಬ್ಬರೊಡನೆ ಕೂಡ ಯುದ್ಧ ಮಾಡುವುದಕ್ಕೆ ಶಕ್ತನಲ್ಲ ಎಂದು ನುಡಿದನು. ಈ ಪ್ರಕಾರವಾದ ದಶರಥನ ಮಾತನ್ನು ಕೇಳಿ ವಿಶ್ವಾಮಿತ್ರ ಮಹರ್ಷಿಗೆ ಕ್ರೋಧವು ತುಪ್ಪ ಸುರಿದ ಅಗ್ನಿಯಂತೆ ಅತ್ಯಂತವಾಗಿ ಹೆಚ್ಚಿತು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.